ನಮಸ್ತೆ. ಇವತ್ತು 30th July 2020 ನ್ಯೂಮೆರಿಕಲ್ ಕ್ವಿಝನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಈಸ್ ಅಮ್ಮನ್ ಇನ್ವೆಸ್ಟ್ ಎ ಸರ್ಟನ್ ಸಮ್ ಎಕ್ಸ್ ಫಾರ್ 2 years ಇನ್ ಸ್ಕೀಮ್ ಎ ಆಫರಿಂಗ್ ಕಾಂಪೌಂಡ್ ಇಂಟ್ರೆಸ್ಟ್ at 20% per annum compounded annually. He also invest x minus 1600 in scheme B for 3 years offering simple interest at 10% per annum. The interest he received from scheme A was twice the interest he received from scheme B. What is the sum of money that Aman had invested in scheme B? ಅಮನ್ ಎಕ್ಸ್ ಅಮೌಂಟನ್ನು 2 years 20% ರೇಟಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಸ್ಕೀಮ್ ಎ ಒಳಗೆ ಹಾಕ್ತಾನೆ. ನೆಕ್ಸ್ಟ್ ಅವನೇ ಅಮನ್ ಎಕ್ಸ್ ಮೈನಸ್ 1600 ಅಮೌಂಟನ್ನು 3 years 10% ರೇಟಿಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಸ್ಕೀಮ್ ಬಿ ಒಳಗಡೆ ಇನ್ವೆಸ್ಟ್ ಮಾಡ್ತಾನೆ. ಆಮೇಲೆ ಸ್ಕೀಮ್ ಎದಲ್ಲಿ ಬರೋ ಇಂಟ್ರೆಸ್ಟ್ ಅಮೌಂಟು ಡಬಲ್ ಆಗಿರುತ್ತೆ ಸ್ಕೀಮ್ ಬಿಗಿಂತ. ಸೊ ಎ ಈಕ್ವಲ್ಸ್ ಟು 2b ಆಗುತ್ತೆ. ಅಂದರೆ ಸ್ಕೀಮ್ ಎ ಡಬಲ್ ಆಫ್ ದ ಸ್ಕೀಮ್ ಬಿ. ಸೊ ಫಸ್ಟ್ ಸ್ಕೀಮ್ ಎ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಸ್ಕೀಮ್ ಬಿ ಸಿಂಪಲ್ ಇಂಟ್ರೆಸ್ಟ್ ಇದೆ. ಸೊ ಸಿ ಐ ಈಕ್ವಲ್ಸ್ ಟು 2 into SI ಆಗುತ್ತೆ. ಫಸ್ಟ್ ಅಮೌಂಟ್ ಸಿ ಐ ಫಾರ್ಮುಲಾ ಏನು ಪಿ ಇಂಟು ಬ್ರಾಕೆಟ್ ಆಫ್ 1 + r ಡಿವೈಡೆಡ್ ಬೈ 100 is to t minus 1 ಈಕ್ವಲ್ಸ್ ಟು 2. SI ಫಾರ್ಮುಲಾ ಪಿ ಆರ್ ಟಿ ಡಿವೈಡೆಡ್ ಬೈ 100. ಇಲ್ಲಿ ಅಮೌಂಟು ಪಿ ಇದೆ. ಸೊ ಪಿ ಎಷ್ಟಿದೆ ಎಕ್ಸ್ ಇದೆ. ಸೊ ಎಕ್ಸ್ ಇಂಟು ರೇಟು 20% ಇದೆ. 20/100 0 ಕ್ಯಾನ್ಸಲ್ ಆಗಿ 2 1 2 5 10. ಟೈಮು 2 ಇದೆ. -1 5 1 5 5 + 1 is 6. 6 divided by 5 square is 6 square 36. 36 minus 36 divided by 25 ಆಗುತ್ತೆ. ಇಲ್ಲಿ -1 ಇದೆ. 36 ಒಳಗಡೆ 25 ಹೋದರೆ 11 ಬರ್ತದೆ. 11x divided by 25 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಇದು 2 ಟೈಮ್ಸ್ ಅಂದಿದ್ದಾರೆ. ಸೊ 2 ಬರುತ್ತೆ. ಪಿ ಎಕ್ಸ್ ಮೈನಸ್ 1600 ಇದೆ ಇಂಟು ರೇಟು 10% ಇದೆ. ನೆಕ್ಸ್ಟ್ ಟೈಮು 3 years. ಸೊ ಇಲ್ಲಿ 1 0 0 ಕ್ಯಾನ್ಸಲ್ ಆಗುತ್ತೆ. 2 1 2 5 10. 3 into x 3x. 3 into 1000 3 16 48. ಸೊ 4800. ಇಲ್ಲಿ ನೆಕ್ಸ್ಟ್ 5 1 5 5 25. 11x ಈಕ್ವಲ್ಸ್ ಟು 5 3 15x ಮೈನಸ್ 5 8 40 5 4 20. ಸೊ 24,000 ಆಗುತ್ತೆ. ಇಲ್ಲಿ 15x ಒಳಗಡೆ 11x ಹೋದರೆ 4x ಆಗುತ್ತೆ. ಈ 24,000 ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ. ಸೊ 4x = 24,000, x = 6,000. ಆದರೆ ಇಲ್ಲಿ ಕೇಳಿರೋದು ಸ್ಕೀಮ್ ಬಿ ಒಳಗಡೆ ಎಷ್ಟು ಅಮೌಂಟ್ ಹಾಕಿದ್ದಾರೆ ಅಂತ. ಸೊ 6,000 ಒಳಗಡೆ 1,600 ಮೈನಸ್ ಮಾಡಬೇಕು. 6,000 - 1,600 ಈಕ್ವಲ್ಸ್ ಟು 4,400. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next, second question. In year 1998, the number of students in school B was half of that in school A. In year 1999, the number of students was more than that in previous year by 20% in each of the schools. In the year 2000, the number of students in school B was 1/4 of the sum of those in schools A and B together in the year 1999. The number of students in school B in 2000 was what percent less than that in the year 1999? 1998 ಒಳಗಡೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಕೂಲ್ ಬಿ ಅಲ್ಲಿ ಹಾಫ್ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಕೂಲ್ ಎ ಅಲ್ಲಿರೋಷ್ಟು ಇರ್ತಾರೆ. ಸೊ ಬಿ ಈಕ್ವಲ್ಸ್ ಟು ಹಾಫ್ ಆಫ್ ಎ ಆಗುತ್ತೆ. ನೆಕ್ಸ್ಟ್ 1999 ಒಳಗಡೆ B1 ಅಂದರೆ ಅದೇ ಸ್ಕೂಲ್ ಬಿ ಇದ್ದು 20% ಜಾಸ್ತಿ ಆಗಿರುತ್ತೆ. ಸೊ ಪ್ರಿವಿಯಸ್ 100 ಇದ್ದರೆ ಈ ಸಾರಿ 120% ಆಗಿರುತ್ತೆ. ಸೊ 120% ಆಫ್ ಬಿ ಪ್ರಿವಿಯಸ್ ಇಯರ್ದು ಬಿ. ನೆಕ್ಸ್ಟ್ A1 ಇದು ಎಷ್ಟಾಗಿರುತ್ತೆ? ಸೇಮ್ 20% ಇನ್ಕ್ರೀಸ್ ಆಗಿರುತ್ತೆ. ಸೊ A1 ಈಕ್ವಲ್ಸ್ ಟು 120% ಆಫ್ ಎ. ಎ ಅಂದರೆ ಪ್ರಿವಿಯಸ್ ಇಯರ್ 1998ಅಲ್ಲಿ. ಸೊ 120% ಆಫ್ ಎ. ನೆಕ್ಸ್ಟ್ 2000ಅಲ್ಲಿ B2 ಆ ಸ್ಕೂಲ್ ಬಿ ಇದ್ದು ಎಷ್ಟಾಗಿರುತ್ತೆ ಅಂದರೆ 1/4 ಆಫ್ ಸಮ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಎ ಆ್ಯಂಡ್ ಬಿ ಇನ್ 1999. ಸೊ 1999ಅಲ್ಲಿ B1 A1 ಇದೆ. A1 B1 1/4 ಅಂದರೆ
1/4 ಆಫ್ ಸಮ್ ಅಂದಿದಾರಲ್ಲ, ಸೊ A1 + B1 ಆಗುತ್ತೆ. ನೆಕ್ಸ್ಟ್ ಲೆಟ್ ನಂಬರ್ ಆಫ್ ಸ್ಟೂಡೆಂಟ್ ಇನ್ ಸ್ಕೂಲ್ ಎ ವಾಸ್ ಎಕ್ಸ್. ಎ ಸ್ಕೂಲಲ್ಲಿರೋ ನಂಬರ್ಸ್ 1998 ಎಕ್ಸ್ ಅಂತ ತಗೋಣ. ಸೊ ಎ ಈಕ್ವಲ್ಸ್ ಟು ಎಕ್ಸ್ ಆದರೆ ಬಿ ಎಷ್ಟಾಗುತ್ತೆ, ಹಾಫ್ ಆಫ್ ದಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ B1 ಎಷ್ಟಾಗುತ್ತೆ, 120% ಆಫ್ ಡಿವೈಡೆಡ್ ಬೈ 120 ಡಿವೈಡೆಡ್ ಬೈ 100% ಅಂದರೆ 100. ಸೊ ಹಾಫ್ ಆಫ್ ದಿ ಎಕ್ಸ್, ಇಲ್ಲಿ ಬಿ ವ್ಯಾಲ್ಯೂ ಹಾಫ್ ಆಫ್ ಎಕ್ಸ್ ಇದೆ. ಸೊ 0 0 ಕ್ಯಾನ್ಸಲ್ ಆಗಿ 2 6 2 5 30, 2 5 10, ಹಾಂ 2 1 2 3 6. ಸೊ B1 ಈಕ್ವಲ್ಸ್ ಟು 3/5 ಆಫ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ A1 ಎಷ್ಟಾಗುತ್ತೆ, 120% ಆಫ್ ಎಕ್ಸ್ ಇದೆ. ಸೊ 120 ಡಿವೈಡೆಡ್ ಬೈ 100. ಎ ಎಷ್ಟಿದೆ, ಎಕ್ಸ್ ಇದೆ. ಸೊ ಎಕ್ಸ್ 6/5 ಆಫ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ B2 ಎಷ್ಟಾಗುತ್ತೆ, 1 ಡಿವೈಡೆಡ್ ಬೈ 4. A1 ಎಷ್ಟಿದೆ, 6x/5 ಇದೆ. 6x/5 ಇದೆ. ಸೊ 6x/5. ನೆಕ್ಸ್ಟ್ B1 ಎಷ್ಟಿದೆ, 3x/5. 3x/5. ಸೊ 1/4 ಈಕ್ವಲ್ಸ್ ಟು LCM 5 ಆಗುತ್ತೆ. 6 + 3 is 9x. 9x/5. 5 4 20. 9x/20 ಆಗುತ್ತೆ. B2 ಇನ್ 2000 ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ, 9x ಡಿವೈಡೆಡ್ ಬೈ 20. ಮತ್ತು ಡಿಫ್ರೆನ್ಸ್ B1 ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಕೇಳಿದಾರಲ್ಲ, 1999 ಮತ್ತು 2000ಅಲ್ಲಿ. ಸೊ B1 - B2. B1 ಎಷ್ಟಿದೆ, 3x/5 ಇದೆ. ಸೊ 3x/5. B2 ಎಷ್ಟಿದೆ, 9x/20. 9x/20. LCM ಏನಾಗುತ್ತೆ, 20 ಆಗುತ್ತೆ. 5 4 20. ಸೊ 3 ಇಲ್ಲಿ 4 ಬರುತ್ತೆ, ಇಂಟು 4. 3 4 12. 12x ಅಲ್ಲಿ 9x ಮೈನಸ್ ಮಾಡಿದರೆ 3x ಉಳಿತದೆ. ಸೊ 3x/20. 3x/20 ಇಂಟು 100. ಇದು ಇಲ್ಲಿ ಪರ್ಸಂಟೇಜ್ ಕಂಡುಹಿಡಿ ಅಂದಾರಲ್ಲ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಕಡಿಮೆ ಇದ್ದಾರೆ ಅಂದರೆ 3x/20 ಅಂತ ಹೇಳ್ತೀವಿ. ಹಾಗೆ ಪರ್ಸಂಟೇಜ್ ಅಂದರೆ 3x/20 ಇಂಟು 100. 0 0 ಕ್ಯಾನ್ಸಲ್ ಆಗಿ 2 1 2 5 5 3 15. 15% ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next, third question. 15 women can complete a work in 4 days and 32 children can complete it in X days. 10 women and 20 children work for 3 days and then leave. If the remaining work is completed by 3 women in 7.5 days, what is the value of X? 15 ವುಮೆನ್ನು ಒಂದು ವರ್ಕನ್ನು 4 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. 32 ಚಿಲ್ಡ್ರನ್ಸು ಎಕ್ಸ್ ಡೇಸಲ್ಲಿ ವರ್ಕ್ ಮಾಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ 10 ವುಮೆನ್ಸ್ ಮತ್ತು 20 ಚಿಲ್ಡ್ರನ್ನ 3 ಡೇಸ್ ವರ್ಕ್ ಮಾಡ್ತಾರೆ. ಆಮೇಲೆ 3 ವುಮೆನ್ಸು 7.5 ಡೇಸಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. 7.5 ಅಂದರೆ ಎಷ್ಟಾಗುತ್ತೆ, 2 7 14 + 1 15/2 ಡೇಸ್ ಆಗುತ್ತೆ. ನೆಕ್ಸ್ಟ್ 10 ವುಮೆನ್ ಇಂಟು 3 ಡೇಸ್ ಪ್ಲಸ್ 20 ಚಿಲ್ಡ್ರನ್ ಇಂಟು 3 ಡೇಸ್, ದ್ಯಾಟ್ ಪ್ಲಸ್ 3 ಇಂಟು 15/2. ಯಾಕಂದರೆ ಅಲ್ಲಿ 3 ವುಮೆನ್ಸ್ ರಿಪ್ಲೇಸ್ ಮಾಡಿ 7.5 ಡೇಸಲ್ಲಿ ಮಾಡ್ತಾರಲ್ಲ. ಸೊ 3 ಇಂಟು 15/2 ದ್ಯಾಟ್ ಈಕ್ವಲ್ಸ್ ಟು ದ 15 ವುಮೆನ್ಸ್ 4 ಡೇಸಲ್ಲಿ ಕಂಪ್ಲೀಟಾಗಿ ವರ್ಕ್ ಮಾಡ್ತಾರೆ. ಸೊ 15 ಇಂಟು 4 10 ಇಂಟು 3 30, 20 ಇಂಟು 3 60 ಚಿಲ್ಡ್ರನ್ನ 30 ವುಮೆನ್ಸ್ 3 15 45 ಡಿವೈಡೆಡ್ ಬೈ 2 ವುಮೆನ್ಸ್ ಈಕ್ವಲ್ಸ್ ಟು 60 ವುಮೆನ್ಸ್ ಆಗ್ತಾರೆ. 60 ಚಿಲ್ಡ್ರನ್ ಈಕ್ವಲ್ಸ್ ಟು 60 ಒಳಗಡೆ 30 ಹೋದರೆ 30 ಮೈನಸ್ 45 ಡಿವೈಡೆಡ್ ಬೈ 2. 2 3 60, 60 ಒಳಗಡೆ 40 ಹೋದರೆ 15 ಆಗುತ್ತೆ, 15/2. ಸೊ ವುಮೆನಿಗೆ ವುಮೆನ್. ನೆಕ್ಸ್ಟ್ 15 1 15, 15 4 60. ಸೊ ಹಾಫ್ ಆಫ್ 4C ಈಕ್ವಲ್ಸ್ ಟು ಹಾಫ್ ಆಫ್ ವುಮೆನ್ ಆಗುತ್ತೆ. ಅಂದರೆ ಇದನ್ನು 2 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1 ವುಮೆನ್ ಈಕ್ವಲ್ಸ್ ಟು 8 ಚಿಲ್ಡ್ರನ್ ಆಗುತ್ತೆ. ಇಲ್ಲಿ 15 ಇಂಟು 8 ಚಿಲ್ಡ್ರನ್ ಈಕ್ವಲ್ಸ್ ಟು 4 ಡೇಸ್. 32 ಚಿಲ್ಡ್ರನ್ ಎಷ್ಟು ವರ್ಕ್ ಮಾಡ್ತಾರೆ ನೋಡಬೇಕು. ಯಾಕಂದರೆ ಇಲ್ಲಿ 1 ವುಮೆನ್ ಈಕ್ವಲ್ಸ್ ಟು 8 ಚಿಲ್ಡ್ರನ್ ಇದೆ. 15 ಇಂಟು 8 ಅಂದರೆ 15 ಇಂಟು 8 ಚಿಲ್ಡ್ರನ್ಸ್. ನೆಕ್ಸ್ಟು 4 ಡೇಸ್, ಅದನ್ನ 32 ಚಿಲ್ಡ್ರನ್ ಎಕ್ಸ್ ಡೇಸ್ ಒಳಗೆ ಮುಗಿಸ್ತಾರೆ. ಸೊ 8 1 8 4 32, 4 1 ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು 15 ಡೇಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
Next, fourth question. Sham bought two articles A and B, the cost prices of which were same. Sham labeled both the articles at 40% more than their cost prices. He then sold article A at 30% discount and article B at 35 more than the selling price of article A. If in the whole deal he earned a profit of 5%, what was the cost price of article A? Let cost price of A and B is X. ಎದ್ರದ್ದು ಎಕ್ಸ್ ಆಗುತ್ತೆ, ಬಿದು ಎಕ್ಸ್ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಎ ಸೋಲ್ಡ್ ಆ್ಯಟ್ 30% ಡಿಸ್ಕೌಂಟ್ ಮತ್ತು ಬಿನ ಸೋಲ್ಡ್ ಎಷ್ಟು ಫಸ್ಟ್ ಆರ್ಟಿಕಲ್ನ ಎ ಆರ್ಟಿಕಲ್ನ ಸೋಲ್ಡ್ ಪ್ರೈಸ್ ಮಾಡಿದ್ದಕ್ಕಿಂತ 35 ರೂಪಿ ಜಾಸ್ತಿ. ಮತ್ತು ಈ ಮಾರ್ಕ್ ಪ್ರೈಸ್ ಎಷ್ಟಿದೆ, 140% ಆಫ್ 40% ಇದೆ, ಅಂದರೆ ಅದು ಕಾಸ್ಟ್ ಪ್ರೈಸ್ಗಿಂತ 100 ರೂಪಿಗಿಂತ ಜಾಸ್ತಿ ಇರುತ್ತಲ್ಲ. ಸೊ 100 + 40 is 140 ಡಿವೈಡೆಡ್ ಬೈ 100 ಇಂಟು ಎಕ್ಸ್. 0 ಕ್ಯಾನ್ಸಲ್ ಆಗಿ 2 7 14 2 5 10 7x by 5 ಆಗುತ್ತೆ. ಡಿಸ್ಕೌಂಟು 30% ಇದೆ. 0 ಕ್ಯಾನ್ಸಲ್ ಆಗಿ 3/10 3 7 21x 10 ಇಂಟು 5 50. ನೆಕ್ಸ್ಟ್ ಸೋಲ್ಡ್ ಪ್ರೈಸ್ ಆಫ್ ಎ ಎಷ್ಟಾಗುತ್ತೆ, ಮಾರ್ಕ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಮಾರ್ಕ್ ಪ್ರೈಸ್ ಎಷ್ಟಿದೆ ನಮ್ಮದು 7x by 5 ಇದೆ. ಡಿಸ್ಕೌಂಟ್ ಅಮೌಂಟು 21x by 50. ಈ ಮಾರ್ಕ್ ಪ್ರೈಸಲ್ಲಿ ಡಿಸ್ಕೌಂಟನ್ನು ಮೈನಸ್ ಮಾಡಬೇಕು. ಎಲ್ ಸಿ ಎಮ್ ಎಷ್ಟಾಗುತ್ತೆ 50. ಇದು ಇದತ್ತು ಇಂಟು 10 ಆಗುತ್ತೆ. ಸೊ 7 ಇಂಟು 10 70x ಮೈನಸ್ 21x. 70ಅಲ್ಲಿ 21 ಮೈನಸ್ ಮಾಡಿದ್ರೆ 49x ಬರುತ್ತೆ. ಸೊ 49x ಡಿವೈಡೆಡ್ ಬೈ 50. ಇದು ಸೋಲ್ಡ್ ಪ್ರೈಸ್ ಆಫ್ ಎ ಆಗುತ್ತೆ. ಸೋಲ್ಡ್ ಪ್ರೈಸ್ ಆಫ್ ಬಿ ಎಷ್ಟಾಗುತ್ತೆ, ಸೋಲ್ಡ್ ಪ್ರೈಸ್ ಎಗಿಂತ 35 ರೂಪಿ ಜಾಸ್ತಿ. ಸೊ 35 ಪ್ಲಸ್ ಸೋಲ್ಡ್ ಪ್ರೈಸ್ ಆಫ್ ಎ. ಸೋಲ್ಡ್ ಪ್ರೈಸ್ ಆಫ್ ಬಿ ಈಕ್ವಲ್ಸ್ ಟು 35 ಪ್ಲಸ್ 49x ಡಿವೈಡೆಡ್ ಬೈ 50. ಸೊ ಇದು ಸೋಲ್ಡ್ ಪ್ರೈಸ್ ಆಫ್ ಎ 49x ಡಿವೈಡೆಡ್ ಬೈ 50 ಇದೆಯಲ್ಲ. ಸೊ 35 ಪ್ಲಸ್ 49x ಡಿವೈಡೆಡ್ ಬೈ 50. ನೆಕ್ಸ್ಟ್ ಪ್ರಾಫಿಟ್ ಈಕ್ವಲ್ಸ್ ಟು ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ. ಪ್ರಾಫಿಟ್ ಎಷ್ಟಿದೆ, ಓವರಾಲು 5% ಇದೆ. ಸೊ 5 ಡಿವೈಡೆಡ್ ಬೈ 100 ದ್ಯಾಟ್ ಈಕ್ವಲ್ಸ್ ಟು ದ ಫಸ್ಟ್ ಸಿ ಪಿ. ಇದು ಸೋಲ್ಡ್ ಪ್ರೈಸ್ ಎಷ್ಟಿದೆ, 49x ಡಿವೈಡ್ ಬೈ 50 ಇದೆ ಎದರದ್ದು. ನೆಕ್ಸ್ಟ್ ಬಿದರದ್ದು 49x ಡಿವೈಡ್ ಬೈ 50 ಪ್ಲಸ್ 35 ಮೈನಸ್ ಸಿ ಪಿ ಎಷ್ಟಿದೆ, ಒಂದರದ್ದು ಎಕ್ಸ್ ಇದೆ, ಇನ್ನೊಂದು 2x ಮಾಡಿದರೆ x 2x ಆಗುತ್ತೆ. ಡಿವೈಡೆಡ್ ಬೈ ಮತ್ತೆ ಸಿ ಪಿ 2x ಇದೆ. 5 1 5 2 10 0 ಬರುತ್ತೆ. 2 1 2 10 20. ಇದು ಎಕ್ಸನ್ನು ಮಲ್ಟಿಪ್ಲೈ ಮಾಡಿದರೆ x by 10 ಆಗುತ್ತೆ. ದ್ಯಾಟ್ ಈಕ್ವಲ್ಸ್ ಟು 49x ಡಿವೈಡೆಡ್ ಬೈ 50 ಪ್ಲಸ್ 49x ಡಿವೈಡೆಡ್ ಬೈ 50 ಮಾಡಿದರೆ 2 ಟೈಮ್ಸ್ ಆಫ್ 49x ಡಿವೈಡೆಡ್ ಬೈ 50 ಆಗುತ್ತೆ. ಅದೇ 2 ಡಿವೈಡೆಡ್ ಬೈ 50ನ 2 1 2 25 50 ಮಾಡಿದರೆ ಸೊ 49x ಡಿವೈಡೆಡ್ ಬೈ 25 ಬರುತ್ತೆ. ಮೈನಸ್ 2x ಪ್ಲಸ್ 35. ಈ ಕಡೆ x ಡಿವೈಡ್ ಬೈ 10 ಇದೆ, ಇದನ್ನು ಮೈನಸ್ ಮಾಡಬೇಕು. 49x ಪ್ಲಸ್ 2x ಆಗುತ್ತೆ. ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ 2x ಈಕ್ವಲ್ಸ್ ಟು 35. ಇಲ್ಲಿ ಎಲ್ ಸಿ ಎಮ್ಮು 50 ಆಗುತ್ತೆ. 10 25 ಇದ್ರೆ ಎಲ್ ಸಿ ಎಮ್ಮು 50. 10 5 50, 25 2 250 5x minus 98, 49 2 98x ಪ್ಲಸ್ 50 2 100. 100 ಒಳಗಡೆ 98 ಹೋದರೆ 2 ಉಳಿತದೆ. 2 + 5 7x ಈಕ್ವಲ್ಸ್ ಟು 35 ಡಿವೈಡೆಡ್ ಬೈ 50 ಎಲ್ ಸಿ ಎಮ್ ಇದೆಯಲ್ವ, ಡಿವೈಡೆಡ್ ಬೈ ಅದನ್ನು ಇಂಟು ಮಾಡ್ಕೊಳ್ಳೋಣ. 7 1 7 5 35 ಇಂಟು 50 250. ಸೊ ಎಕ್ಸ್ ಈಕ್ವಲ್ಸ್ ಟು 250 ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Last fifth question. The distance between point X and point Y is 80 km. Boat A could travel from X to Y upstream and Y to X downstream in 30 hours. Boat B could travel from point X to Y upstream and point Y to X downstream in 9 hours. If the speed of boat B in still water is thrice of that of boat A in still water, what is the speed of boat B? ಪಾಯಿಂಟ್ ಎಕ್ಸ್ ಟು ವೈ 80 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಪ್ಸ್ಟ್ರೀಮ್ ಸ್ಪೀಡ್ ಯು ಅಂತ ತೊಗೊಳ್ಳೋಣ, ಡೌನ್ ಸ್ಟ್ರೀಮ್ ಸ್ಪೀಡ್ ಡಿ ಅಂತ ತೊಗೊಳ್ಳೋಣ. ನಮಗೆ ಗೊತ್ತಿದೆ ಟೈಮ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್.
ಎ ಬೋಟು ಈ ಎಕ್ಸ್ ಟು ವೈ ಹೋಗಬೇಕಾದ್ರೆ ಈ ಕಡೆ ಅಪ್ಸ್ಟ್ರೀಮ್, ಈ ಕಡೆ ಬರಬೇಕಾದ್ರೆ ಡೌನ್ ಸ್ಟ್ರೀಮ್. ಎಕ್ಸ್ ಟು ವೈ ಹೋಗಬೇಕಾದ್ರೆ ಅಪ್ಸ್ಟ್ರೀಮ್. ಸೊ 80 ಡಿವೈಡೆಡ್ ಬೈ ಯು ಆಫ್ ಎ ಅಂದರೆ ಎ ಬೋಟಿನ ಸ್ಪೀಡ್ ಅಪ್ಸ್ಟ್ರೀಮಲ್ಲಿ ಪ್ಲಸ್ 80 ಡಿವೈಡೆಡ್ ಬೈ ಡಿ ಆಫ್ ಎ ಅಂದರೆ 80 ಕಿಲೋಮೀಟ್ರ್ ವಾಪಸ್ ಬರುತ್ತಲ್ವಾ, ಅದನ್ನು ಡೌನ್ ಸ್ಟ್ರೀಮ್ ಸ್ಪೀಡಲ್ಲಿ. ಸೊ ಡಿ ಆಫ್ ಎ 30 hours. ಸೊ 30 ಈಕ್ವಲ್ಸ್ ಟು 80 ಡಿವೈಡೆಡ್ ಬೈ ಯು ಆಫ್ ಎ ಪ್ಲಸ್ 80 ಡಿವೈಡೆಡ್ ಬೈ ಡಿ ಆಫ್ ಎ. ಇದನ್ನ ಇಕ್ವೇಷನ್ 1 ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಬಿ ಬೋಟು 9 ಅವರ್ಸಲ್ಲಿ 80 ಅದೇ ಸೇಮ್ ಡಿಸ್ಟೆನ್ಸ್ ಎಕ್ಸ್ ಟು ವೈ ಹೋಗುತ್ತೆ. 80 ಡಿವೈಡೆಡ್ ಬೈ ಯು ಆಫ್ ಬಿ ಪ್ಲಸ್ 80 ಡಿವೈಡೆಡ್ ಬೈ ಡಿ ಆಫ್ ಬಿ. ಅದೇ ಸೇಮ್ ಡಿಸ್ಟೆನ್ಸ್ ಎಕ್ಸ್ ಟು ವೈ ಅಪ್ ಸ್ಟ್ರೀಮಲ್ಲಿ ಹೋಗುತ್ತೆ, ಆಮೇಲೆ ಡೌನ್ ಸ್ಟ್ರೀಮಲ್ಲಿ ವಾಪಸ್ ಬರುತ್ತೆ. ಸೊ ಪ್ಲಸ್ ಮಾಡಿದ್ದೀನಿ. ಇಕ್ವೇಷನ್ 2. ನೆಕ್ಸ್ಟ್ ಬೋಟ್ ಇದು ಬಿ ಬೋಟ್ ಸ್ಪೀಡ್ ಸ್ಟಿಲ್ ವಾಟರಲ್ಲಿ ಎಷ್ಟಿದೆ ಅಂದರೆ 3 times ಆಫ್ ದ ಸ್ಪೀಡ್ ಆಫ್ ಬೋಟ್ ಎ. ಸೊ ಇದು ಸ್ಪೀಡ್ ಆಫ್ ಬೋಟ್ ಎದು ಎಕ್ಸ್ ಅಂತ ತೊಗೊಂಡ್ರೆ ಇದು ಸ್ಪೀಡ್ ಆಫ್ ಬೋಟ್ ಬಿದು 3x ಆಗುತ್ತೆ. ನೆಕ್ಸ್ಟ್ ಯು ಆಫ್ ಎ ಎಷ್ಟಾಗುತ್ತೆ, ಬಿ ಎ ಮೈನಸ್ ಸಿ ಅಂದರೆ ಬೋಟ್ ಆಫ್ ಎ ಮೈನಸ್ ದ ಡಿಸ್ಟೆನ್ಸ್ ಆಫ್ ಸ್ಟ್ರೀಮ್ ಸ್ಪೀಡ್ ಆಫ್ ಸ್ಟ್ರೀಮ್, ಅದನ್ನು ಸಿ ಅಂತ ತೊಗೊಳ್ಳೋಣ. ಸ್ಪೀಡ್ ಆಫ್ ಬೋಟ್ ಎದು ಬಿ ಎ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಡೌನ್ ಸ್ಟ್ರೀಮಲ್ಲಿ ಅಲಾಂಗ್ ದ ಸ್ಟ್ರೀಮ್ ಹೋಗುತ್ತಲ್ವ, ಸೊ ಬಿ ಆಫ್ ಎ ಪ್ಲಸ್ ಸಿ ಆಗುತ್ತೆ. ಇದು ಅಪೋಸಿಟ್ ದ ಸ್ಟ್ರೀಮ್ ಹೋಗುತ್ತೆ, ಸೊ ಬಿ ಆಫ್ ಎ ಮೈನಸ್ ಸಿ ಆಗುತ್ತೆ. ನೆಕ್ಸ್ಟ್ ಅಪ್ ಸ್ಟ್ರೀಮ್ ಆಫ್ ಬಿ ಸ್ಪೀಡ್ ಎಷ್ಟಿದೆ, ಇದು ಅಪೋಸಿಟ್ ಟು ದ ಸ್ಟ್ರೀಮ್ ಆಗುತ್ತೆ, ಸೊ ಬಿ ಆಫ್ ಬಿ ಮೈನಸ್ ಸಿ. ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಆಫ್ ಬಿ ಎಷ್ಟಾಗುತ್ತೆ, ಅಲಾಂಗ್ ದ ಸ್ಟ್ರೀಮಸ್ ಬಿ ಆಫ್ ಬಿ ಪ್ಲಸ್ ಸಿ. ಬಿ ಆಫ್ ಬಿ ಅಂದರೆ ಸ್ಪೀಡ್ ಆಫ್ ಬೋಟ್ ಬಿ ಪ್ಲಸ್ ಸ್ಪೀಡ್ ಆಫ್ ಸ್ಟ್ರೀಮ್. ನೆಕ್ಸ್ಟ್ ಇವೇ ಬಿ ಎ ಎಷ್ಟಿದೆ, ಎಕ್ಸ್ ಇದೆ, ಎಕ್ಸ್ ಮೈನಸ್ ಸಿ. ಡಿ ಎ ಎಷ್ಟಿದೆ, ಎಕ್ಸ್ ಪ್ಲಸ್ ಸಿ. ಯು ಆಫ್ ಬಿ ಆಗುತ್ತೆ 3x ಮೈನಸ್ ಸಿ, ಡಿ ಆಫ್ ಬಿ ಆಗುತ್ತೆ 3x ಪ್ಲಸ್ ಸಿ. ಸೊ ಅದೇ ಫಸ್ಟ್ ಇಕ್ವೇಷನನ್ನು 30 ಈಕ್ವಲ್ಸ್ ಟು 80 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಪ್ಲಸ್ 80 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ. ಇದು ಎಕ್ಸ್ ಪ್ಲಸ್ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಈ ಎಲ್ ಸಿ ಎಮ್ ತಗೋದ್ರೆ ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ಇಂಟು ಎಕ್ಸ್ ಪ್ಲಸ್ ಸಿ ಬರುತ್ತೆ, ಇಲ್ಲಿ ಎಕ್ಸ್ ಮೈನಸ್ ಸಿ ಬರುತ್ತೆ. ಸೊ 80 ಇಂಟು ಎಕ್ಸ್ ಪ್ಲಸ್ ಸಿ ಪ್ಲಸ್ 80 ಇಂಟು ಎಕ್ಸ್ ಮೈನಸ್ ಸಿ. ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದಲ್ವ. ಸೊ ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ 30 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 80 ಕಾಮನ್ ತಗೊಳ್ಳೋಣ. ಇದು ಎಕ್ಸ್ ಪ್ಲಸ್ ಸಿ ಪ್ಲಸ್ ಎಕ್ಸ್ ಮೈನಸ್ ಸಿ ಸಿ ಕ್ಯಾನ್ಸಲ್ ಆಗಿ 2x ಉಳಿತದೆ. ಸೊ 2 8 16, 3x ಸ್ಕ್ವೇರ್ ಮೈನಸ್ ಸಿ 3c ಸ್ಕ್ವೇರ್ ಈಕ್ವಲ್ಸ್ 16x ಆಗುತ್ತೆ. ಅದನ್ನು 3 ಕಾಮನ್ ತೊಗೊಂಡು ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 16x ಆಗುತ್ತೆ. ಇದು ಇಕ್ವೇಷನ್ 3. ನೆಕ್ಸ್ಟ್ ಇಲ್ಲಿರೋ ಇಕ್ವೇಷನ್ 2 ಅದನ್ನು 9 ಈಕ್ವಲ್ಸ್ ಟು 80 ಡಿವೈಡೆಡ್ ಬೈ 3x ಮೈನಸ್ ಸಿ ಪ್ಲಸ್ 80 ಡಿವೈಡೆಡ್ ಬೈ 3x ಪ್ಲಸ್ ಸಿ. ಇದು ಸೇಮ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ, ಹಾಗೆ ತೊಗೊಳ್ಳೋಣ. ಇಲ್ಲಿ ಎ ಪ್ಲೇಸಲ್ಲಿ 3x ಇದೆ. 3x ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ 9 ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. 9 ಇಂಟು 9x ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ದ್ಯಾಟ್ ಈಕ್ವಲ್ಸ್ ಟು 80. 3x ಪ್ಲಸ್ ಸಿ 3x ಮೈನಸ್ ಸಿ. ಇಲ್ಲಿ 80 ಕಾಮನ್ ತಗೊಂಡು 3x ಪ್ಲಸ್ ಸಿ 3x ಮೈನಸ್ ಸಿ ಮಾಡಿದರೆ ಸಿ ಕ್ಯಾನ್ಸಲ್ ಆಗಿ 3x 6x ಆಗುತ್ತೆ. ಸೊ 6 ಇಂಟು 8 6 8 48 480x ಆಗುತ್ತೆ. 81x ಸ್ಕ್ವೇರ್ ಮೈನಸ್ 9c ಸ್ಕ್ವೇರ್ ಈಕ್ವಲ್ಸ್ ಟು 48x 480x ಆಗುತ್ತೆ. ಸೊ 9ಅನ್ನು ಕಾಮನ್ ತಗೊಂಡ್ರೆ 9x ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಕ್ವಲ್ ಟು 480x. ಇದು ಇಕ್ವೇಷನ್ 4. ಇಕ್ವೇಷನ್ 3 ಡಿವೈಡೆಡ್ ಬೈ ಇಕ್ವೇಷನ್ 4. ಈ 3 ಇಕ್ವೇಷನ್ ಇದು 4. ಇದನ್ನು ಡಿವೈಡ್ ಮಾಡಬೇಕು. 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 16x. 9 ಡಿವೈಡೆಡ್ ಬೈ 9 ಇಂಟು 9x ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 40.
ಎಕ್ಸ್ 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 ಕ್ಯಾನ್ಸಲ್ ಆಗುತ್ತೆ, 3 1 3 3 9 ಕ್ಯಾನ್ಸಲ್ ಆಗುತ್ತೆ, 16 1 16 3 48 30 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 1 3 10 30. ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಇಲ್ಲಿ ಉಳಿದಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 9 ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 1/10. 10 ಎಕ್ಸ್ ಸ್ಕ್ವೇರ್ ಮೈನಸ್ 10 ಸಿ ಸ್ಕ್ವೇರ್ ಈಕ್ವಲ್ಸ್ ಟು 9 ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಈ 10 ಎಕ್ಸ್ ಸ್ಕ್ವೇರಲ್ಲಿ 9 ಎಕ್ಸ್ ಸ್ಕ್ವೇರ್ ಮೈನಸ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಉಳಿತದೆ. ಇಲ್ಲಿ ಮೈನಸ್ ಇರೋದು ಈ ಕಡೆ ಹೋದರೆ ಪ್ಲಸ್, 10 ಸಿ ಸ್ಕ್ವೇರಲ್ಲಿ ಸಿ ಸ್ಕ್ವೇರ್ ಹೋದರೆ 9 ಸಿ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇದು 9 3 ಇದ್ರ ಸ್ಕ್ವೇರ್, ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 3 ಸ್ಕ್ವೇರ್ ಸಿ ಸ್ಕ್ವೇರ್. ಈ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ ಟು 3c ಆಗುತ್ತೆ, ಸಿ ಈಕ್ವಲ್ಸ್ ಟು x/3 ಆಗುತ್ತೆ. ಈ ಸಿ ವ್ಯಾಲ್ಯೂನ ಇಕ್ವೇಷನ್ 3ಅಲ್ಲಿ ಹಾಕಿದರೆ 3 ಏನಿದೆ ಇಕ್ವೇಷನ್ನು 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಲ್ಲಿ ಹಾಕಬೇಕು. ಸಿ ವ್ಯಾಲ್ಯೂ 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 9 ಈಕ್ವಲ್ಸ್ ಟು 16x. ಹಾಂ 3 ಇದು ಎಕ್ಸ್ ಬೈ ಸಿ ಅಲ್ವಾ, ಎಕ್ಸ್ ಬೈ ಸಿ ಸಾರಿ ಎಲ್ ಸಿ ಎಮ್ ತೊಗೋಬೇಕು. 9 ಎಕ್ಸ್ ಸ್ಕ್ವೇರ್ ಒಳಗಡೆ ಎಕ್ಸ್ ಸ್ಕ್ವೇರ್ ಹೋದರೆ 8 ಎಕ್ಸ್ ಸ್ಕ್ವೇರ್ ಆಗುತ್ತೆ, 8 ಎಕ್ಸ್ ಸ್ಕ್ವೇರ್ ಬೈ 9. 3 1 3 3 9. ಇಲ್ಲಿ 1 ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸೊ ಎಕ್ಸ್ ಈಕ್ವಲ್ಸ್ ಟು 8 1 8 2 16 2 3 6. ಸೊ ಎಕ್ಸ್ ಈಕ್ವಲ್ಸ್ ಟು 6 ಬಂತು ವ್ಯಾಲ್ಯೂ. ಇಲ್ಲಿ ಕೇಳಿರೋದು ನಮಗೆ ಸ್ಪೀಡ್ ಆಫ್ ಬೋಟ್ ಬೀನ್ ಸ್ಟಿಲ್ ವಾಟರ್ ಎಷ್ಟಿದೆ, 3x ಇದೆ. ಸೊ 3x 3 ಇಂಟು 6 ಇಸ್ 18 km/h. ಸೊ speed of boat in still water is 18 km/h. So option B is the right answer. Thank you.